ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ರಾಜಕ್ರಿಯ ರೇಖಿ ಮಾಸ್ಟರ್ ಮತ್ತು ಏಂಜಲ್ಸ್ ಮಾಸ್ಟರ್. ಸ್ನೇಹಿತರೆ, ಇವತ್ತು ಒಂದು ಮುಖ್ಯ ವಿಚಾರದ ಬಗ್ಗೆ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಈ ಮುಖಾಂತರ ಬರ್ತಾ ಇದ್ದೇನೆ. ಯಾಕಂದರೆ ಬಹಳಷ್ಟು ರೇಖಿ ಆಸಕ್ತರು ಕೆಲವು ಮೆಸೇಜ್ ಅನ್ನು ಹಾಕಿದ್ರು ನಮಗೆ. ಗುರುಗಳೇ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ರೇಖೆ ಅನ್ನುವಂಥದ್ದು ತುಂಬಾ ಒಂದು ಪ್ರಚಲಿತ ಆಗಿದೆ. ಇವತ್ತು ರೇಖಿ ಮಾಡಿಫೈ ಆಗಿ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ಕಲ್ತ್ಕೊಳ್ಳುವಂತ ಪದ್ಧತಿ ಇದೆ. ಆದ್ರೆ ನಮ್ಮ ಪೂರ್ವಜರು ಈ ರೇಖೆಯನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ರು, ಅದರ ಮಾಹಿತಿ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಅಂತ ಕೇಳ್ಕೊಂಡಿದ್ರಿ. ಯಾಕೆ ಅಂದ್ರೆ ರೇಖಿ ಸರ್ವಾಂತರ್ಯಾಮಿ ಮತ್ತು ಆದಿ ಅಂತ್ಯಗಳಿಲ್ಲದಿದ್ದಂಥದ್ದು. ಜಗತ್ತು ಯಾವತ್ತು ಸೃಷ್ಟಿ ಆಯ್ತೋ ಅಲ್ಲಿಂದಲೇ ಈ ರೇಖಿ ಬಳಕೆಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಬಹಳ ಜನರಿಗೆ ಹಿಂದೆ ನಾವು ರೇಖಿಯ ಸಹಾಯದಿಂದನೇ ಇಷ್ಟು ಸೇಫ್ ಆಗಿದ್ದೀವಿ ಅನ್ನೋಂಥದ್ದು ಕೂಡ ಗೊತ್ತಿರೋದಿಲ್ಲ. ದಿನನಿತ್ಯದ ಅನುಷ್ಠಾನದ ಕ್ರಮಗಳಿಂದಲೇ ಸಹಿತ ಸಹಜವಾಗಿ ಈ ರೇಖಿ ಒಂದು ಎನರ್ಜಿಯನ್ನ ತೆಗೆದುಕೊಳ್ಳುತ್ತಾ ಇರುವಂಥದ್ದು ನಮಗೆ ಇತಿಹಾಸದ ಪುಟಗಳಲ್ಲಿ ಕಾಣುವಂತ ಸತ್ಯ. ಈ ರೇಖೆ ಆಸಕ್ತರು ಕೇಳಿದಂತ ಪ್ರಶ್ನೆಗೆ ಉತ್ತರಿಸಿಕೊಡ್ಬೇಕಾದಂಥದ್ದು ಅಥವಾ ಉತ್ತರಿಸಬೇಕಾದಂಥದ್ದು ರೇಖಿ ತಜ್ಞರ ಕರ್ತವ್ಯ. ಅದರಲ್ಲೂ ಕೂಡ ನಾನು ಪ್ರೊಫೆಷನಲ್ ಆಗಿ ಇತಿಹಾಸ ಉಪನ್ಯಾಸಕನಾಗಿರೋದ್ರಿಂದ ನಾನು ಕಂಡುಕೊಂಡಂತ ಸತ್ಯವನ್ನ ಅಥವಾ ನಾನು ತಿಳ್ಕೊಂಡಂತ ಸತ್ಯವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ. ಸ್ನೇಹಿತರೆ, ಎಷ್ಟೋ ಜನ ಇವತ್ತು ರೇಖೆಯ ಮೂಲ ಇರುವಂತದ್ದು ಜಪಾನ್ನಲ್ಲಿ, ಜಪಾನಿ ವಿದ್ಯೆ ಅಂತ ಹೇಳ್ತಾ ಇರೋದು ಕಂಡು ಬರ್ತಾ ಇದೆ. ಆದ್ರೆ ಅದು ಇತಿಹಾಸದ ಪುಟಗಳನ್ನ ನಾವು ತೆರೆದಾಗ ಈ ರೇಖೆ ಅನ್ನುವಂಥದ್ದು ಜಪಾನ್ನವರು ಅದನ್ನು ಬಳಸೋಕ್ಕಿಂತ ಪೂರ್ವದಲ್ಲೇ ನಮ್ಮಲ್ಲಿ ವೇದಗಳ ಕಾಲದಲ್ಲೇ ಅದನ್ನ ಬಳಸ್ತಾ ಇರುವಂತದ್ದು ನಮಗೆ ಗೊತ್ತಾಗತ್ತೆ. ವೇದಗಳ ಕಾಲದಲ್ಲಿ ಅದರ ಉಲ್ಲೇಖ ಇದೆ. ಪ್ರಾಚೀನ ರಾಜಮನೆತನಗಳ ಒಂದು ಇತಿಹಾಸದಲ್ಲಿ ಅದರ ಪ್ರಸ್ತಾಪ ಇದೆ. ಸುಶ್ರುತ ಮತ್ತು ಚರಕರು ಈ ತಮ್ಮ ಆಯುರ್ವೇದ ಪಾಂಡಿತ್ಯದ ಜೊತೆಗೆ ಈ ರೇಖಿ ಮತ್ತು ಸಂಮೋಹನದಂತ ವಿದ್ಯೆಗಳನ್ನ ತಮ್ಮ ಚಿಕಿತ್ಸಾ ಕ್ರಮದಲ್ಲಿ ಬಳಸ್ಕೊಂಡಿರೋದ್ರ ಬಗ್ಗೆ ಉಲ್ಲೇಖಗಳು ಇರ್ತವೆ. ಪ್ರಾಚೀನ ಕಾಲದಲ್ಲಿ ರಾಜ ಮಹಾರಾಜರು ಸಹಿತ ತಮ್ಮ ಸೈನ್ಯದಲ್ಲಿ ಒಬ್ಬ ಆಯುರ್ವೇದ ಪಂಡಿತನನ್ನ, ರೇಖಿ ತಜ್ಞನನ್ನ, ಸಂಮೋಹನ ತಜ್ಞನನ್ನ ಇಟ್ಟುಕೊಳ್ಳುವಂಥದ್ದು ಅವರ ಸೈನ್ಯದ ರಚನೆಯಲ್ಲಿ ಅಥವಾ ಪ್ರಸ್ತಾಪದಲ್ಲಿ ಬರುತ್ತೆ. ಸೈನಿಕರನ್ನ ಯಾವ ರೀತಿ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಅದೇ ರೀತಿ ಈ ಆಯುರ್ವೇದ ಪಂಡಿತರನ್ನ, ಸಂಮೋಹನ ತಜ್ಞರನ್ನ ಮತ್ತು ಆಯುರ್ವೇದ ಪಂಡಿತರನ್ನ, ರೇಖಿ ಗುರುಗಳನ್ನ ಇಟ್ಟುಕೊಳ್ತಾ ಇದ್ರು. ಕಾರಣ ಏನು ಅಂತಂದ್ರೆ, ತಮ್ಮ ಸೈನ್ಯ ಒಂದು ಕಡೆಯಿಂದ ಇನ್ನೊಂದು ರಾಜ್ಯಕ್ಕೆ ದಾಳಿಯನ್ನು ಮಾಡಿದಾಗ ಆ ಗಾಯಾಳು ಸೈನಿಕರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಈ ವಿದ್ಯೆಗಳು ಸಹಾಯಕ್ಕೆ ಬರ್ತಾ ಇತ್ತು. ಅವಾಗ ಈಗಿನ ಆಧುನಿಕ ವೈದ್ಯಕೀಯ ಪದ್ಧತಿಗಳು ಯಾವುದು ಕೂಡ ಇರಲಿಲ್ಲ. ಹೋಮಿಯೋಪತಿ ಇರಬಹುದು ಅಥವಾ ಈ ಅಲೋಪತಿಕ್ ಇರಬಹುದು. ಅವಾಗ ಈ ಒಂದು ವಿಧಾನದಿಂದಲೇ ತಮ್ಮ ರಾಜ್ಯದಲ್ಲಿ ಕಾಯಿಲೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ಜೊತೆಗೆ ಸೈನ್ಯದಲ್ಲಿ ಸಮಸ್ಯೆ ಆದಾಗ ಬಳಸ್ಕೊಳ್ತಾ ಇರುವಂತದ್ದು ಇತಿಹಾಸದ ಪುಟಗಳಲ್ಲಿ ನಮಗೆ ಗೊತ್ತಾಗತ್ತೆ. ಅದನ್ನ ತೆರೆದಾಗ ಗೊತ್ತಾಗತ್ತೆ. ಅದ್ರ ಜೊತೆಗೆ ಬರೀ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಅದ್ರ ಹೊರತಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಸಹಜವಾಗಿ ಈ ರೇಖಿ ಎನರ್ಜಿ ಹೇಗೆ ಸಿಗ್ತಾ ಇತ್ತು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗತ್ತೆ. ಯಾಕಂದ್ರೆ ಆವಾಗ ಈಗಿನ ತರ ಒಂದು ವೈಜ್ಞಾನಿಕವಾಗಿ ಅಥವಾ ಟ್ರೆಡಿಷನಲ್ ಆಗಿ ರೇಖಿಯನ್ನ ಪ್ರಾಕ್ಟೀಸ್ ಮಾಡುವಂತ ಪದ್ಧತಿ ಇರಲಿಲ್ಲ. ಗುರುಮಠದಲ್ಲಿ ಗುರುಗಳು ತಮ್ಮ ಶಿಷ್ಯರಿಗೆ ತಮ್ಮ ಹಿರಿಯ ಗುರುಗಳಿಂದ ಕಲಿತಂತ ಈ ವಿದ್ಯೆಯನ್ನ ಆಶೀರ್ವಾದ ರೂಪದಲ್ಲಿ ಅಥವಾ ಮಂತ್ರಾಕ್ಷತೆ ಕೊಡುವಂತ ರೂಪದಲ್ಲಿ ಅದನ್ನು ಪಾಸ್ ಮಾಡುವಂಥದ್ದು ನಾವು ನೋಡ್ತೀವಿ. ಹಾಗಾಗಿ ಗುರುಮಠಕ್ಕೆ ಹೋದಾಗ ಅಲ್ಲಿ ಏನೋ ಒಂದು ಎನರ್ಜಿ ಸಿಗ್ತಾ ಇತ್ತು, ಅವರಿಗೆ ಸಮಸ್ಯೆಗಳು ಪರಿಹಾರ ಆಗ್ತಾ ಇರುವಂತದ್ರ ಬಗ್ಗೆ ನಮಗೆ ಮಾಹಿತಿಗಳು ಸಿಗ್ತವೆ. ಹಾಗಾದ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ಸಿಗ್ತಾ ಇತ್ತು, ಯಾವುದೇ ಅನುಷ್ಠಾನ, ಯಾವುದೇ ರೀತಿಯ ಈ ರೇಖಿ ಪ್ರಾಕ್ಟೀಸ್ ಅನ್ನ ಮಾಡದೇ ಇದ್ದಾಗಲೂ ಕೂಡ ಪ್ರತಿಯೊಬ್ಬರಿಗೂ ಸಹಿತ
ಈ ಬ್ರಹ್ಮಾಂಡದ ಪ್ರಾಣಶಕ್ತಿ ಅಥವಾ ರೇಖೆ ಶಕ್ತಿ ಸಿಗ್ತಾ ಇರೋದು ನಾವು ನೋಡ್ತೇವೆ. ಅದು ಯಾವ ರೀತಿ? ಜಗತ್ತಿನ ಸೃಷ್ಟಿ ಆದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಸಹಿತ 365 ದಿನ, ಪ್ರತಿದಿನ 24 ಗಂಟೆ, ಪ್ರತಿ ನಿಮಿಷ ರೇಖೆ ಎನರ್ಜಿ ಅನ್ನುವಂಥದ್ದು ಬೇರೆ ಬೇರೆ ಮಾರ್ಗದಿಂದ ನಮಗೆ ಪ್ರವೇಶ ಆಗ್ತಾ ಇರುತ್ತೆ. ಹಾಗಾದ್ರೆ ಯಾವ್ಯಾವ ಮಾರ್ಗದಿಂದ ನಮ್ಗೆ ರೇಖೆ ಸಿಗ್ತಾ ಇತ್ತು? ಜನರು ಕೇಳೋದಂತ ಪ್ರಶ್ನೆ ಅದೇನೆ. ಈಗ ಅವಾಗ ರೇಖೆ ಎಲ್ಲ ಇವತ್ತು ಮಾಡಿಫೈ ಆಗಿ 200 ವರ್ಷ ಆಗಿದೆ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ರೇಖೆ ನ್ಯಾಚುರಲ್ ಆಗಿ ಹೇಗೆ ಸಿಗ್ತಾ ಇತ್ತು ಅನ್ನುವಂಥದ್ದು ಪ್ರಶ್ನೆ. ನೋಡಿ, ನಾವು ಹಿಂದಿನ ಒಂದು ಚರಿತ್ರೆಯನ್ನ ಅಥವಾ ನಮ್ಮ ಪೂರ್ವಿಕರ ನಡವಳಿಕೆಯನ್ನ, ಅನುಷ್ಠಾನಾದಿಗಳನ್ನ ಮೆಲುಕು ಹಾಕಿದಾಗ ಅಲ್ಲೇ ರೇಖೆ ಅಸ್ತಿತ್ವದಲ್ಲಿರುವುದು ನಮ್ಗೆ ಕಂಡು ಬರ್ತಾ ಇದೆ. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತೀವಿ. ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಆ ದೇವರ ದರ್ಶನದಿಂದ ನಮ್ಮ ಎಷ್ಟೋ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಹೇಳುವಂಥದ್ದು ವಾಡಿಕೆ. ಹಾಗಾದ್ರೆ ದೇವಸ್ಥಾನದಲ್ಲಿ ಈ ಬ್ರಹ್ಮಾಂಡದ ಶಕ್ತಿ ಯಾವ ರೀತಿ ಬರುತ್ತೆ? ಯಾವುದೋ ವ್ಯಕ್ತಿ, ಯಾವುದೋ ಶಿಲ್ಪಿ ಮೂರ್ತಿಯನ್ನ ಮಾಡಿರ್ತಾನೆ, ವಿಗ್ರಹವನ್ನು ಕೆತ್ತಿರ್ತಾನೆ, ಯಾವುದೋ ಒಂದು ಅರ್ಚಕರು ಬಂದು ಅದನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಆದ್ರೆ ಸಾಮಾನ್ಯವಾದಂತ ಒಂದು ಕಲ್ಲು ವಿಗ್ರಹವಾಗಿ ಮಾರ್ಪಟ್ಟಾಗ ಅದಕ್ಕೆ ಎನರ್ಜಿ ಹೇಗೆ ಬಂತು? ಇದು ಮುಖ್ಯ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗ ಅಲ್ಲಿ ಅಷ್ಟ ದ್ರವ್ಯಗಳನ್ನ ಹಾಕೊಂಡು ಪ್ರತಿಷ್ಠಾಪನೆ ಮಾಡ್ತಾರೆ. ಆದ್ರೆ ದೇವಸ್ಥಾನದ ರಚನೆಯಲ್ಲಿ ಮಾಡುವಂತ ಏನೋ ಒಂದು ಶೈಲಿ ಇದೆ, ಅಲ್ಲಿಂದಲೇ ಬ್ರಹ್ಮಾಂಡದ ಶಕ್ತಿಗಳು ಪ್ರವೇಶ ಆಗತ್ತೆ. ಹೇಗೆ ಅಂತಂದ್ರೆ ನೋಡಿ, ಸಾಮಾನ್ಯವಾಗಿ ನೀವು ಯಾವುದೇ ಒಂದು ದೇವಸ್ಥಾನ ತಗೊಳ್ಳಿ, ಅಲ್ಲಿ ಪಿರಾಮಿಡ್ ಶೈಲಿಯ ಗೋಪುರವನ್ನ ನಾವು ನೋಡ್ತೇವೆ. ಗರ್ಭಗುಡಿಯ ಮೇಲೆ ಶಿಖರ ಇರ್ಬೋದು, ಗೋಪುರ ಇರ್ಬೋದು. ಆ ಪಿರಾಮಿಡ್ ಶೇಪ್ ಏನಿದೆ, ಆ ಶೇಪ್ ತಾನು ಕಾಸ್ಮಿಕ್ ಎನರ್ಜಿಯನ್ನ ಡೈರೆಕ್ಟ್ ಆಗಿ ತಗೊಳುತ್ತೆ. ಹಾಗಾಗಿ ನಾವು ಇವತ್ತು ಪಿರಾಮಿಡ್ ಅನ್ನ ಬಳಸ್ಕೊಂಡು ಬೇಕಷ್ಟು ನಮ್ಮ ಅಭಿಷ್ಟಗಳನ್ನ ಈಡೇರಿಸ್ಕೊಳ್ತೀವಿ. ಆ ಶೈಲಿಗೆ ಇದೆ. ಹಾಗಾಗಿ ಈಜಿಪ್ತಿಯನ್ ಸಿವಿಲೈಸೇಷನ್ ಅಲ್ಲಿ ಆ ಪಿರಾಮಿಡ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿಂದ ನಾವು ಪಡ್ಕೊಳ್ತೇವೆ. ರಾಜ ಮಹಾರಾಜರು ತೀರ್ಕೊಂಡ ನಂತರ ಅವರ ಡೆಡ್ ಬಾಡಿಗಳನ್ನೆಲ್ಲ ಇಟ್ಕೊಂಡು ಅವರು ಅಂತ್ಯಕ್ರಿಯೆಯನ್ನು ಮಾಡ್ತಾ ಇದ್ರು. ಈಗ 5,000 ವರ್ಷ ಹಿಂದೆ ಇಟ್ಟಂತ ಆ ಡೆಡ್ ಬಾಡಿ ಇವತ್ತಿಗೂ ಕೂಡ ಡೆಮಾಲಿಷ್ ಆಗದೆ, ಡಿಸ್ಟ್ರಾಯ್ ಆಗದೆ ಹಾಗೆ ಇದೆ ಅಂತ ಕಾರಣ ಅಲ್ಲಿ ಒಂದು ಸ್ಟ್ರಕ್ಚರ್, ಅದೇ ಬ್ರಹ್ಮಾಂಡದ ಶಕ್ತಿ. ಈ ದೇವಸ್ಥಾನಗಳಲ್ಲಿ ಶಿಖರಗಳ ಮೂಲಕ ಅಥವಾ ಗೋಪುರಗಳ ಮೂಲಕ ಅದು ಬ್ರಹ್ಮಾಂಡದ ಶಕ್ತಿ ಆ ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ. ಅದನ್ನ ಮ್ಯಾಗ್ನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅದಕ್ಕೆ ಕಳಸಗಳನ್ನು ಹಾಕಿರ್ತಾರೆ. ನಮ್ಮ ರಾಜಕೀಯ ರೇಖೆ ತೇರಿ ಪ್ರಕಾರ ಆ ಒಂದು ಪಾಯಿಂಟಿಗೆ ಅಲ್ಲಿ ಬಂಗಾರದ ಸ್ವಸ್ತಿಕ ಪ್ರಜ್ಞೆ ಅಂತ ಕರಿತೀವಿ. ಆ ಬಂಗಾರದ ಸ್ವಸ್ತಿಕ ಪ್ರಜ್ಞೆಯಿಂದಲೇ ಅದು ಪ್ರವೇಶ ಆಗುವಂಥದ್ದು. ಅಲ್ಲಿಂದ ಬಂದಂತ ಮ್ಯಾಗ್ನೆಟಿಕ್ ಎನರ್ಜಿ ಜೊತೆಗೆ ನಾವು ಈ ಕಾಸ್ಮಿಕ್ ಎನರ್ಜಿಯಲ್ಲಿ ಇನ್ನೂ 2 ಪ್ರಕಾರದ ಎನರ್ಜಿಯನ್ನ ಅಲ್ಲಿ ಫ್ಲೋ ಮಾಡ್ತೀವಿ. ಅರ್ಚಕರೊಂದೇ ಇರ್ಬೋದು, ಅಲ್ಲಿಯ ಭಕ್ತರು ಇರ್ಬೋದು. ಯಾವುದು ಮ್ಯಾಗ್ನೆಟಿಕ್ ಎನರ್ಜಿ ಆ ವಿಗ್ರಹಕ್ಕೆ, ಆ ಒಂದು ಕೇಂದ್ರ ಸ್ಥಾನಕ್ಕೆ ಅಥವಾ ಆ ಒಂದು ಶಕ್ತಿ ಕೇಂದ್ರಕ್ಕೆ ಬೀಳುತ್ತೆ. ಅದೇ ಶಕ್ತಿ ಕೇಂದ್ರದಲ್ಲೇ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ನಾವು ಈಜಿಪ್ತಿಯನ್ ಸಿವಿಲೈಸೇಷನ್ ಅಲ್ಲಿ ಆ ಒಂದು ಪಾಯಿಂಟ್ಗೆ ಕಿಂಗ್ಸ್ ಚೇಂಬರ್ ಅಂತ ಕರಿತೀವಿ, ಶಕ್ತಿ ಕೇಂದ್ರಕ್ಕೆ. ಇಲ್ಲೂ ಕೂಡ ಗರ್ಭಗುಡಿ ಒಳಗಡೆ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಕೂಡ ಅದೇ ಕಿಂಗ್ಸ್ ಚೇಂಬರ್ ಏರಿಯಾ ಆಗಿರುತ್ತೆ, ಶಕ್ತಿ ಕೇಂದ್ರ. ಅದ್ರ ಜೊತೆಗೆ ನಾವು ಸೌಂಡ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತೀವಿ. ಈ ಸೌಂಡಿಗೆ ಏನು ಪವರ್ ಇದೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿಯ ವೈಬ್ರೇಷನ್ ಅಥವಾ ಅಲ್ಲಿಯ ಓಂಕಾರ ಶಕ್ತಿ ಇರ್ಬೋದು, ಅದು ಇನ್ನೊಂದು ಸೌರ ವ್ಯೂಹಕ್ಕೆ ನಾವು ಕನೆಕ್ಟ್ ಆಗುವಂತ ಎಬಿಲಿಟಿ ಇರುವಂಥದ್ದು. ಇನ್ನೊಂದು ಸೌರ ಮಂಡಲದ ಈ ಆಕಾಶ ತಟ್ಟೆಗಳು ಇಲ್ಲಿ ಬರ್ತಾ ಇದೆ ಅಂದ್ರೆ ಇಲ್ಲಿ ಕನೆಕ್ಟ್ ಆದಾಗ, ಅಲ್ಲಿ ಸೌಂಡ್ ಕನೆಕ್ಟ್ ಆದಾಗ ಬರುತ್ತದೆ. ಅದೇ ರೀತಿ ನಾವೇನ್ ಮಾಡ್ತೀವಿ, ನಾವು ಪಂಚವಾದ್ಯಗಳನ್ನ, ಶಂಖವನ್ನ, ಜಾಗಟೆಯನ್ನ, ಗಂಟೆಯನ್ನ ಬಾರಿಸ್ತಾ ಅಲ್ಲಿ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಅದರಿಂದ ಇನ್ನೊಂದು ಪ್ರಕಾರದ ಎನರ್ಜಿ ಆ ಗರ್ಭಗುಡಿ ಒಳಗಡೆ ಪ್ರವೇಶ ಆಗುತ್ತೆ. ಇಷ್ಟೇ ಅಲ್ಲ, ಇದರ ಹೊರತಾಗಿ ನಮಗೆ ದೀಪಗಳಿಂದ, ಲೈಟ್ ಇಂದಲೂ ಕೂಡ ಈ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗೋದನ್ನು ನಾವು ನೋಡ್ತೀವಿ. ಅಲ್ಲಿ ಆರತಿ ಇರ್ಬೋದು, ನಂದಾದೀಪ ಇರ್ಬೋದು, ಅಥವಾ ಕರ್ಪೂರ ಆರತಿ ಇರ್ಬೋದು, ಪ್ರತಿಯೊಂದು ಲೈಟಿಂಗ್ ಎನರ್ಜಿನ ನಾವು ಕ್ರಿಯೇಟ್ ಮಾಡಿರ್ತೀವಿ. ಈ ಕಡೆ ಸೌಂಡ್ ಎನರ್ಜಿ, ಮ್ಯಾಗ್ನೆಟಿಕ್ ಎನರ್ಜಿ ಮತ್ತು ಲೈಟ್ ಎನರ್ಜಿ ಎಲ್ಲ ಸೇರಿಕೊಂಡು ಆ ಗರ್ಭಗುಡಿಯಲ್ಲಿ ಬಹಳಷ್ಟು ಎನರ್ಜಿಗಳು ಫ್ಲೋ ಆಗೋದ್ರಿಂದ ನಾವು ಅಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದಾಗ, ಅಲ್ಲಿ ಪ್ರದಕ್ಷಿಣೆ ಹಾಕಿದಾಗ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಒಂದು ರಿಲೀಫ್ನೆಸ್ ಸಿಗುವಂಥದ್ದು ನಾವು ನೋಡ್ತೀವಿ. ಇದೇ ಒಂದು ಕಾನ್ಸೆಪ್ಟ್ ಮೇಲೆನೆ ನಮ್ಮ ಪೂರ್ವಿಕರು ಅವರ ಜೀವಿತದಲ್ಲಿ ಎಷ್ಟೋ ಸಾರಿ ಕ್ಷೇತ್ರ ಯಾತ್ರೆಗಳನ್ನ ಕೈಗೊಳ್ತಾ ಇದ್ರು.
ಆ ಕ್ಷೇತ್ರ ಯಾತ್ರೆಯನ್ನು ಕೈಗೊಳ್ಳುವಾಗ ಏನೇನು ಮಾಡ್ತಾ ಇದ್ರು, ಬೇರೆ ಬೇರೆ ಕ್ಷೇತ್ರಕ್ಕೆ ವಿಸಿಟ್ ಮಾಡೋದು, ಒಂದೇ ಕ್ಷೇತ್ರಕ್ಕಲ್ಲ, ಬೇರೆ ಬೇರೆ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದಾಗ ಏನಾಗತ್ತೆ, ನಮ್ಮ ಚಕ್ರದಲ್ಲಿರುವಂತ ಏನು ಅಧಿಪತಿಗಳಿದ್ದಾರೆ ಅವರಿಗೆ ಸುಪ್ರೀಂ ಲಾರ್ಡ್ ಅವರೇ ಆಗಿರ್ತಾರೆ. ಇವತ್ತು ನಾವು ಅನಾಹತ ಚಕ್ರ ಏನು ಬುಧನ ಸ್ಥಾನ, ಆಕ್ಚುಲಿ ಆ ಬುಧನ ಸ್ಥಾನಕ್ಕೆ ಬುಧಗೆ ಅಧಿಪತಿ ಯಾರು, ವಿಷ್ಣು. ವಿಷ್ಣು ಸಾನ್ನಿಧ್ಯಕ್ಕೆ ತಿರುಪತಿಗೆ ಹೋಗ್ತೀವಿ ನಾವು, ಗುರು ಸಾನ್ನಿಧ್ಯಕ್ಕೆ ಗುರು ಸಾನ್ನಿಧ್ಯಕ್ಕೆ ಎಲ್ಲ ಹೋಗ್ತೀವಿ, ಮಂತ್ರಾಲಯನೋ ಉಡುಪಿನೋ ಹೋಗ್ತೀವಿ. ಅದೇ ಶಿವನ ಸಾನ್ನಿಧ್ಯಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಅಥವಾ ಕಾಶಿಗೆ ಹೋಗ್ತೀವಿ, ಅಥವಾ ರಾಮೇಶ್ವರಕ್ಕೆ ಹೋಗ್ತೀವಿ. ಅದೇ ರೀತಿ ಒಂದೊಂದು ಕ್ಷೇತ್ರಕ್ಕೆ ನಾವು ಹೋದಾಗ ಅಲ್ಲಿರುವಂತ ಆ ಒಂದು ದಿವ್ಯ ಶಕ್ತಿ ನಮ್ಮ ಚಕ್ರದಲ್ಲಿ ಪ್ರಭಾವಿತವಾಗುತ್ತೆ, ಅದರ ಎನರ್ಜಿ ಸಿಗುತ್ತೆ. ಹಾಗಾಗಿ ಚಕ್ರ ಇಂಬ್ಯಾಲೆನ್ಸ್ ಇದ್ದಾಗಲೂ ಕೂಡ ನ್ಯಾಚುರಲ್ ಆಗದ ಎನರ್ಜಿ ಸಿಗೋದ್ರಿಂದ ನಾವು ಅಲ್ಲೂ ಕೂಡ ಈ ಕಾಸ್ಮಿಕ್ ಎನರ್ಜಿಯನ್ನು ನೋಡ್ತೀವಿ. ಅಷ್ಟೇ ಅಲ್ಲ, ನಾವು ಅಲ್ಲಿ ಕ್ಷೇತ್ರ ಯಾತ್ರೆ ಮಾಡಿದ್ರೆ ಸುಮ್ಮನೆ ಇರ್ತೀವ, ಅಲ್ಲಿ ಇರುವಂತ ನದಿಗಳಿಗೆ ಪುಣ್ಯ ಸ್ನಾನವನ್ನು ಮಾಡ್ತೀವಿ. ಆ ಪುಣ್ಯ ಸ್ನಾನವನ್ನು ಮಾಡುವಾಗ ಏನಾಗತ್ತೆ ಬೆನಿಫಿಟ್, ಆ ನದಿಯಲ್ಲಿ ಇರುವಂತ ಕ್ರಿಸ್ಟಲ್ಸ್ ಅಥವಾ ಜಲಚರಗಳಿಂದ ಮತ್ತೆ ಅಲ್ಲಿಯ ನೀರಿನಿಂದ ಬರುವಂತ ಪಾಸಿಟಿವ್ ಎನರ್ಜಿ ನಮಗೆ ಬಂದ್ಬಿಡುತ್ತೆ. ನೋಡಿ, ಕಾಶಿಗೆ ಹೋಗ್ತೀವಿ, ಕಾಶಿಯಲ್ಲಿ ಇರುವಂತದ್ದು ಸಾಂಕೇತಿಕವಾಗಿ ವಿಶ್ವನಾಥನ ದರ್ಶನ, ಆ ಕಡೆ ಶಿವನ ದರ್ಶನ ಕೂಡ ಆಯ್ತು, ಈ ಕಡೆ ಸಮುದ್ರ ಸ್ನಾನ ಕೂಡ ಆಯ್ತು, ಅಥವಾ ನದಿ ಸ್ನಾನ ಆಯ್ತು. ಈ ಗಂಗಾ ನದಿಯನ್ನು ಬರೀ ನದಿ ಅಂತ ಹೇಳೋದಲ್ಲ, ಸಮುದ್ರನ ಅಂತಾನೆ ಹೇಳ್ಬೇಕು. ಯಾಕೆ ಕೇಳಿದ್ರೆ ಅಲ್ಲಿ ಬರುವಂತ ನೀರು ಎಲ್ಲಿಂದ ಬರುತ್ತೆ, ಹಿಮಾಲಯದಿಂದ ಬರುತ್ತೆ. ಹಿಮಾಲಯ ಕೂಡ ಒಂದು ಕಾಲದಲ್ಲಿ ಅದು ದೊಡ್ಡ ಸಮುದ್ರ. ಭೂಮಿಯ ಭೌಗೋಳಿಕ ಸ್ಥಾನಪಲ್ಲಟದಿಂದಾಗಿ ಆ ತಗ್ಗಿನ ಭಾಗ ಎತ್ತರಕ್ಕೆ ಎತ್ತಲ್ಪಟ್ಟು ಅದು ಪರ್ವತ ಆಯಿತು. ಇವತ್ತು ಗಂಗಾ ನದಿ ಬರ್ತಾ ಇರುವಂತದ್ದು ಆ ಒಂದು ಹಿಮ ಕರಗಿ ಅಲ್ಲಿಂದ ಬರುವಂತ ನೀರೇ ಆ ನದಿಗೆ ಬರೋದ್ರಿಂದ ಆ ಸಮುದ್ರ ಅಂದ ಮೇಲೆ ಏನಿರುತ್ತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಕಾಸ್ಮಿಕ್ ಎನರ್ಜಿನ ನೇರವಾಗಿ ತಗೊಂಡ್ಬಿಡುತ್ತೆ. ಆ ನೀರಿನಲ್ಲಿ ಪಾಸಿಟಿವಿಟಿ ಇರುತ್ತೆ, ಅಲ್ಲಿರುವಂತ ಕ್ರಿಸ್ಟಲ್ಸ್ ಅಲ್ಲಿ ಇರುತ್ತೆ ಪಾಸಿಟಿವಿಟಿ, ಆನಂತರ ಅಲ್ಲಿರುವಂತ ಡಾಲ್ಫಿನ್ಗಳಲ್ಲಿರುತ್ತೆ, ಜಲಚರಗಳಲ್ಲಿರುತ್ತೆ. ಆ ಕ್ರಿಸ್ಟಲ್ಸ್ ಗಳನ್ನ ನಾವು ಇವತ್ತು ಉಂಗುರಗಳನ್ನ ಮಾಡ್ಕೊಂಡು ಅಥವಾ ಏನೇನೋ ಮಾಡ್ಕೊಂಡು ಧಾರಣೆ ಮಾಡ್ಕೊಳ್ತೀವಿ. ನಮ್ಮ ದಶಾಭುಕ್ತಿಯಲ್ಲಿ ವ್ಯತ್ಯಾಸ ಆದಾಗ ಅದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ನೋಡಿ, ಇವೆಲ್ಲದಕ್ಕೆ ಮೂಲ ಯಾವುದು, ಅದೇ ರೇಖೆ ಎನರ್ಜಿ, ಅದರ ಮೇಲೆ ಪ್ರಭಾವಿತವಾಗಿ ನಮಗೆ ಎನರ್ಜಿನ ಕೊಡುವಂಥದ್ದು. ಅಷ್ಟೇ ಅಲ್ಲ, ಕಾಡಿನಿಂದ ನಮಗೆ ಕಾಸ್ಮಿಕ್ ಎನರ್ಜಿ ಸಿಗುವಂಥದ್ದು ರೇಖೆ ಎನರ್ಜಿ. ಹೇಗೆ, ಕಾಡಿನ ಅಥವಾ ಅರಣ್ಯದ ಪ್ರತಿಯೊಂದು ಗಿಡ ಮರಗಳಿಗೂ ಸಹಿತ ಈ ಕಾಸ್ಮಿಕ್ ಎನರ್ಜಿಯನ್ನ ರಿಸೀವ್ ಮಾಡುವಂತ ಕೆಪಾಸಿಟಿ ಇದೆ. ಎಲೆಯಲ್ಲಿ, ಕಾಂಡದಲ್ಲಿ, ಬೇರ್ನಲ್ಲಿ ಎಲ್ಲ ತಗೊಂಡ್ಬಿಡುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ವೃಕ್ಷಗಳು ಏನ್ ಮಾಡ್ತವೆ, ಕಾಸ್ಮಿಕ್ ಎನರ್ಜಿನ ನೇರವಾಗಿ ಸ್ವೀಕಾರ ಮಾಡಿ ಕೆಳಗಡೆ ಬಿಡೋದ್ರಿಂದ ಆ ಒಂದು ಮರದ ಕೆಳಗಡೆ, ಕೆಲವು ಜಾತಿಯ ಮರಗಳ ಕೆಳಗಡೆ ಕುಳಿತುಕೊಂಡು ತಪಸ್ಸು ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ನಮಗೆ ಜ್ಞಾನೋದಯ ಆಗೋದನ್ನ ಅಥವಾ ಪಾಸಿಟಿವಿಟಿ ಎನರ್ಜಿ ನಮ್ಮ ಬಾಡಿ ಸೇರ್ಕೊಳ್ಳೋದನ್ನ ನಾವು ನೋಡ್ತೀವಿ. ಇದೇ ಒಂದು ಕಾನ್ಸೆಪ್ಟ್ ಇಂದಾನೆ ಮಹಾವೀರ ಇರ್ಬೋದು, ಗೌತಮ ಬುದ್ಧ ಇರ್ಬೋದು, ಅಥವಾ ಋಷಿಮುನಿಗಳಿರ್ಬೋದು, ವೇದವ್ಯಾಸರಿರ್ಬೋದು, ವಾಲ್ಮೀಕಿಯವರು ಇರ್ಬೋದು, ವಿಶ್ವಾಮಿತ್ರರಿರ್ಬೋದು, ಎಲ್ಲ ಅರಣ್ಯದಲ್ಲಿ ಗುಡಿಸಲನ್ನ ಕಟ್ಕೊಂಡು ಅಲ್ಲೇ ಧ್ಯಾನ ಮಾಡಿ ಅವರು ಜ್ಞಾನವನ್ನು ಪಡ್ಕೊಂಡಂಥವ್ರು. ಈ ಕಡೆ ಕಾಸ್ಮಿಕ್ ಎನರ್ಜಿ ಕೂಡ ಅಲ್ಲಿ ಸಿಕ್ತು, ಬ್ರಹ್ಮಾಂಡದ ಶಕ್ತಿ. ಅದೇ ರೀತಿ ಕಾಡಿನಲ್ಲಿರುವಂತಹ ವನಸ್ಪತಿಗಳಿಂದಲೇ ಇಲ್ಲಿ ಆಯುರ್ವೇದಿಕ ಔಷಧಿ ಕೂಡ ತಯಾರನ್ನ ಮಾಡ್ತಾ ಬಂದರು. ಅಲ್ಲಿಯ ಬೇರು, ಕಾಂಡ, ಎಲೆಗಳು, ಹಣ್ಣುಗಳು, ಕಾಯಿಗಳಿಂದ. ಈ ಕಡೆ ಔಷಧಿ ಗುಣನೂ ಹೌದು, ಇನ್ನೊಂದು ಕಡೆಯಿಂದ ನಮ್ಮ ಸಮಸ್ಯೆಗಳನ್ನು ಕ್ಲಿಯರ್ ಮಾಡುವಂತ ಪರಿಹಾರದ ಗುಣ ಕೂಡ ಹೌದು. ಅದಕ್ಕೆ ಕೆಲವು ವನಸ್ಪತಿಗಳನ್ನು ತಂದು ನಮ್ಮ ಹೋಮ ಕುಂಡಕ್ಕೆ ಹಾಕೊಂಡು ಅಲ್ಲಿಂದ ಬರುವಂತ ಆ ಒಂದು ಎನರ್ಜಿಯಿಂದ ನಮ್ಮ ಚಕ್ರ ಮತ್ತು ಪ್ರಭಾವಳಿಯಲ್ಲಿ ಅಥವಾ ನಮ್ಮ ದೇಹದಲ್ಲಿ ಆಗುವಂತ ಎಷ್ಟೋ ನಕಾರಾತ್ಮಕ ಶಕ್ತಿಗಳಾದಂತ ತೊಂದರೆಯನ್ನ ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಅಂದ್ರೆ ಅರಣ್ಯಗಳಿಂದ ನಮಗೆ ನ್ಯಾಚುರಲ್ ಆಗಿ ಬ್ರಹ್ಮಾಂಡದ ಶಕ್ತಿ ಅಥವಾ ರೇಖೆ ಶಕ್ತಿ ಸಿಗಲಿಕ್ಕೆ ಕಾರಣ. ಹಾಗಾಗಿ ನಾವು ಇವತ್ತು ಆಯುರ್ವೇದಿಕ್ ಪದ್ಧತಿಯಲ್ಲಿರ್ಬೋದು ಅಥವಾ ಹೋಮ ಹವನಗಳಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಆ ಉಪವಸ್ತುವಾಗಿ, ಔಷಧ ವಸ್ತುವಾಗಿ ಈ ಕಾಡಿನ ಅಥವಾ ವನಸ್ಪತಿಗಳನ್ನು ಬಳಸುವಂಥದ್ದು ನಾವು ನೋಡ್ತೀವಿ. ಈ ಮೂಲಕವಾಗಿ ನಾವು ರೇಖೆಯ ಎನರ್ಜಿನ ತೆಗೆದುಕೊಳ್ತೀವಿ. ಇನ್ನು ವಾಸ್ತುವಿನಲ್ಲೂ ಕೂಡ ರೇಖೆ ಎನರ್ಜಿ ಫ್ಲೋ ಆಗುವಂಥದ್ದು. ಇವತ್ತು ನೀವು ಮನೆಯಲ್ಲಿ, ಅದು ವಿಜ್ಞಾನ, ವಾಸ್ತು ಅನ್ನುವಂಥದ್ದು ಒಂದು ವಿಜ್ಞಾನ, ನಿಮ್ಗೆ ಗೊತ್ತಿದೆ. ಆ ಒಂದು ವಿಜ್ಞಾನದ ಕಾನ್ಸೆಪ್ಟ್ ನಿಂದನೇ, ಹಾಗಾದ್ರೆ ಏನು ಆ ಕಾನ್ಸೆಪ್ಟ್, ಯಾವ್ಯಾವ ಡೈರೆಕ್ಷನ್ ಅಲ್ಲಿ ರೇಖೆ ಎನರ್ಜಿ ಮನೆ ಪ್ರವೇಶ ಆಗ್ಬೇಕು ಅಂತೇಳಿ. ಆಗ್ನೇಯದಲ್ಲಿ ಆಹಾರವನ್ನು ಪಾಸಿಟಿವ್ ಆಗಿ ಮಾಡುವಂಥದ್ದು ಇರ್ಬೋದು, ಉತ್ತರದಿಂದ ನಮಗೆ ಹಣಕಾಸಿನ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡುವಂಥದ್ದು ಇರ್ಬೋದು, ಬ್ರಹ್ಮಸ್ಥಾನದಲ್ಲಿ ಅಲ್ಲಿ ಇಡೀ ಒಂದು ಮನೆಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡೋದಿರ್ಬೋದು, ಅದಕ್ಕೆ ಇರ್ಬೋದು. ಅಥವಾ ಬೆಡ್ರೂಮ್ಗಳನ್ನ ಮಾಡ್ಲಿಕ್ಕೆ ಯಾವ ದಿಕ್ಕು ಬೇಕು, ಸ್ಟಾರ್ಕೇಸ್ ಅನ್ನ ಮಾಡ್ಲಿಕ್ಕೆ, ಇದೆಲ್ಲ ಕೂಡ ವಿಜ್ಞಾನ ಹೇಳುತ್ತೆ.
ಆ ವಿಜ್ಞಾನ ಏನ್ ಹೇಳುತ್ತೆ, ಆ ರೀತಿ ಕಾನ್ಸೆಪ್ಟ್ ಅಲ್ಲಿ ಮಾಡಿದಾಗ ಬ್ರಹ್ಮಾಂಡದ ಪ್ರತಿಯೊಂದು ಗ್ರಹಗಳ ಶಕ್ತಿ ಒಂದು ಡೈರೆಕ್ಷನ್ ಅಲ್ಲಿ ಮನೆ ಸೇರ್ಕೊಳ್ಳುತ್ತೆ. ಹಾಗೆ ಮನೆಯಲ್ಲಿ ನಾವು ವಾಸ್ತವ್ಯ ಮಾಡಿದಾಗ ಎಲ್ಲರ ಒಂದು ಚಕ್ರ ಮತ್ತು ಪ್ರಭಾವಗಳಿಗೆ ಬ್ಯಾಲೆನ್ಸ್ ಬರುತ್ತೆ. ಇಲ್ಲೂ ಕೂಡ ರೇಖೆ ಇರುತ್ತೆ, ವಾಸ್ತುವಿನಲ್ಲೂ ಕೂಡ ರೇಖೆ ಇರುತ್ತೆ, ಧ್ಯಾನದಲ್ಲಿ ಕೂಡ ಇರುತ್ತೆ, ಹೋಮ ಹವನಗಳಲ್ಲಿ ರೇಖೆ ಶಕ್ತಿ ಇದೆ, ದೇವಸ್ಥಾನಗಳಲ್ಲಿ ರೇಖೆ ಶಕ್ತಿ ಇದೆ. ನ್ಯಾಚುರಲ್ ಸಿಗುವಂಥದ್ದು, ನಾವು ಬರೀ ವಿಸಿಟ್ ಮಾಡಿದ್ರೆ ಕ್ಷೇತ್ರಯಾತ್ರೆಗಳಲ್ಲಿ ಸಿಗುತ್ತೆ, ನದಿ ಸ್ನಾನದಲ್ಲಿ ಸಿಗುತ್ತೆ. ಅದೇ ಪ್ರಾಣಿ ಪಕ್ಷಿಗಳಲ್ಲೂ ಸಹಿತ ಈ ಎನರ್ಜಿನ ನಾವು ನೋಡ್ತೀವಿ, ರೇಖೆ ಎನರ್ಜಿ. ಉದಾಹರಣೆಗೆ ಈ ವೆಸ್ಟರ್ನ್ ಕಂಟ್ರಿಯವರು ತಮ್ಮ ಒಂದು ಕಾಂಪ್ಲೆಕ್ಸ್ ಅಥವಾ ಏನಿರುತ್ತೆ ವಾಸ್ತವ್ಯದ ಸ್ಥಾನದ ಮಧ್ಯೆ ಲೇಕ್ ಅನ್ನಾಗ್ಲಿ ಅಥವಾ ಈ ಏನು ಸ್ವಿಮ್ಮಿಂಗ್ ಪೂಲ್ ಅನ್ನ ಮಾಡಿಕೊಂಡು ಅಲ್ಲಿ ಡಾಲ್ಫಿನ್ಗಳನ್ನ ಬಿಟ್ಕೊಂಡಿರ್ತಾರೆ. ಆ ಡಾಲ್ಫಿನ್ ಅನ್ನುವಂತ ಒಂದು ಜೀವಿ ಎಲ್ಲ ವಾಸ್ತವ್ಯ ಮಾಡುತ್ತೋ ಅದರಿಂದ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ತನ್ನ ಎನರ್ಜಿನ ಬಿಟ್ಟುಕೊಡುತ್ತೆ. ಹಾಗಾಗಿ ಬಹಳ ಜನ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅದನ್ನ ಬಿಟ್ಕೊಂಡು ಅದ್ರ ಒಡನಾಟ ಮಾಡ್ಕೊಳ್ತಾರೆ, ಆ ಪಾಸಿಟಿವ್ ಎನರ್ಜಿಯನ್ನ ತಗೊಳ್ಳಿಕ್ಕೆ. ಸಮುದ್ರದಲ್ಲಿ ಆ ಪಾಸಿಟಿವ್ ಎನರ್ಜಿ ಬರ್ಲಿಕ್ಕೆ ಕೂಡ ಅದೇ ಕಾರಣನೇ ಆಗಿರುತ್ತೆ. ಒಂದು ಕಾರಣ, ಹಲವಾರು ಕಾರಣ ಇದೆ. ಕ್ರಿಸ್ಟಲ್ಸ್ ಇದೆ, ಆ ಉಪ್ಪಿನ ನೀರಿದೆ, ಇದೆಲ್ಲ ಇದೆ. ಅದೇ ರೀತಿ ನಾವು ಕೂಡ ಹಸುವಿನ ಸಾನ್ನಿಧ್ಯವನ್ನು ನೋಡ್ತೀವಿ. ಅದಕ್ಕೆ ನಾ ಪ್ರಾರಂಭದಲ್ಲೇ ಹೇಳಿದೆ, ನಮ್ಮ ಹಿರಿಯವರು ಮನೆಯನ್ನು ಕಟ್ಕೊಳ್ಳುವಾಗ ಈ ಕೊಟ್ಟಿಗೆಯ ಭಾಗವನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು. ವಾಸ್ತವನ ನೋಡದೇ ಇದ್ರು ಕೂಡ ಹಳ್ಳಿ ಕಡೆ ಎಲ್ಲಿ ಕೊಟ್ಟಿಗೆ ಇತ್ತೋ, ಅಂದ್ರೆ ದನದ ಕೊಟ್ಟಿಗೆ ಇತ್ತೋ, ಆಕಳ ಕೊಟ್ಟಿಗೆ ಇತ್ತೋ, ಅದೇ ಭಾಗದಲ್ಲಿ ಮನೆಯನ್ನು ಕಟ್ಕೊಳ್ಳುವಂತ ರೂಢಿ ನಾವು ಹಳ್ಳಿ ಕಡೆ ನೋಡ್ತೀವಿ. ಕಾರಣ ಏನಂದ್ರೆ ಆ ಹಸು ಕಾಸ್ಮಿಕ್ ಎನರ್ಜಿನ ತಾನು ಸ್ವೀಕಾರ ಮಾಡಿ ತನ್ನ ಎಲ್ಲಾ ವಸ್ತುವಿನಲ್ಲೂ ಸಹಿತ ಪರಿಹಾರದ ಗುಣ ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ಅದರ ಒಂದು ಸಗಣಿ ಮೂತ್ರದಲ್ಲಿ ಎಲ್ಲದರಲ್ಲೂ ಕೂಡ ಇರುತ್ತೆ. ಹಾಲು, ತುಪ್ಪ, ಮೊಸರು, ಗೋಮಯ, ಗೋಮೂತ್ರ, ಎಂಜಲು ಎಲ್ಲದರಲ್ಲೂ ಕೂಡ ಪಾಸಿಟಿವ್ ಎನರ್ಜಿ, ರೇಖೆ ಎನರ್ಜಿ. ಹಾಗಾಗಿ ಅದೇ ಸ್ಥಳದಲ್ಲಿ ಅದರ ವಾಸ್ತವ್ಯ ಇರುವುದರಿಂದ ಅಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಗಳಿರೋದಿಲ್ಲ. ಹಳ್ಳಿ ಕಡೆ ಅಲ್ಲೇ ಮನೆ ಕಟ್ಕೊಳ್ತಾ ಇದ್ರು. ಹಸುವನ್ನ ನೋಡ್ತೀವಿ ನಾವು ಪ್ರತಿನಿತ್ಯ. ನಾವು ಹಸುವಿನ ಹಾಲನ್ನ, ತುಪ್ಪವನ್ನ, ಬೆಣ್ಣೆಯನ್ನ, ಮೊಸರನ್ನ ಸ್ವೀಕಾರ ಮಾಡಿ ನಮ್ಮ ಎಷ್ಟೋ ಕಾಯಿಲೆಗಳಿಗೆ ಔಷಧಿಯನ್ನು ಪಡ್ಕೊಳ್ತೀವಿ. ಅದೇ ವಸ್ತುವನ್ನ ನಾವು ಹೋಮಕ್ಕೆ ಹಾಕೊಂಡು ಅದರಿಂದ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನ ಕ್ಲಿಯರ್ ಮಾಡ್ಕೊಳ್ತೇವೆ. ಔಷಧಿ ಗುಣನೂ ಹೌದು, ಈ ಕಡೆ ಪರಿಹಾರದ ಗುಣನೂ ಕೂಡ ಹೌದು. ಅಷ್ಟೇ ಅಲ್ಲ, ಈಗಲೂ ಕೂಡ ಒಂದು ಪದ್ಧತಿ ಇದೆ ನೋಡಿ. ಎಲ್ಲಿ ಗೃಹ ಪ್ರವೇಶ ಆಗತ್ತೋ ಆ ಗೃಹ ಪ್ರವೇಶದ ಮುಂಚಿನ ದಿನ ಆ ಮನೆಯಲ್ಲಿ ಹಸುವನ್ನ ಪ್ರದಕ್ಷಿಣೆ ಮಾಡೋದನ್ನು ನೋಡ್ತೀವಿ. ಯಾಕಾಗಿ ಅಂದ್ರೆ ಅಲ್ಲಿರುವಂತ ಯಾವುದೇ ನಕಾರಾತ್ಮಕ ಶಕ್ತಿ ಆ ಹಸುವಿನ ಪ್ರವೇಶದಿಂದ ಕ್ಲಿಯರ್ ಆಗಲಿ ಅನ್ನುವಂಥದ್ದು ಕಾನ್ಸೆಪ್ಟ್. ಅಷ್ಟೇ ಅಲ್ಲ, ಈಗ ನೋಡಿ ಹಸುವಿಗೆ ಸರ್ಪವೇ ಆಗಿರ್ಬೋದು, ಅಷ್ಟು ವಿಷ ಜಂತು ಇಡೀ ದೇಹದಲ್ಲಿ ಎಲ್ಲ ಕಚ್ಚಿದ್ರು ಕೂಡ ಅದು ಸಾಯೋದಿಲ್ಲ ಹಸು. ಯಾಕಂದ್ರೆ ನೆಕ್ಕೊಂಡ್ಬಿಡತ್ತೆ. ಆ ನೆಕ್ಕುವಾಗ ಅದರ ಎಂಜಲ್ ಇದೆಯಲ್ಲ, ಅದೇ ಸಂಜೀವಿನಿ ಔಷಧಿ. ಸರ್ಪದ ವಿಷ ಕೂಡ ಏನಲ್ಲ. ಯಾವಾಗ ಹಸು ಸರ್ಪ ಇರ್ತಕ್ಕಂದ್ರೆ ತಲೆ ಮೇಲೆ ಏನಾದ್ರೂ ಸರ್ಪ ಕಡಿದಿದ್ರೆ ಅವಾಗ ಸಾಯ್ಬೋದು. ಯಾಕಂದ್ರೆ ಅದಕ್ಕೆ ನೆಕ್ಲಿಕ್ಕೆ ಆಗೋದಿಲ್ಲ, ನಾಲಿಗೆ ಅಲ್ಲೇ ಇರುತ್ತೆ, ಮುಟ್ಟೋದಿಲ್ಲ. ಇದನ್ನ ಬಿಟ್ಟರೆ ಬೇರೆ ಯಾವ ಭಾಗದಲ್ಲೂ ಸಹಿತ ಹಸುವಿಗೆ ಯಾವುದೇ ವಿಷ ಜಂತು ಕಚ್ಚಿದ್ರು ಕೂಡ ಹಸು ಸಾಯಿಲ್ಲ. ಹಾಗಾಗಿ ಹಸುವಿನ ಸಾನ್ನಿಧ್ಯ ನಾವು ಇಟ್ಕೊಳ್ಳಿಕ್ಕೆ ಇಷ್ಟು ಹಿನ್ನೆಲೆ ಇದೆ. ಅಷ್ಟೇ ಅಲ್ಲ, ಹಸುವಿನ ಗೋ ಉತ್ಪನ್ನ ಅಂತೇಳಿ ಇಷ್ಟಷ್ಟು ಔಷಧಿಗಳು ಕೂಡ ಮಾರ್ಕೆಟ್ ನಲ್ಲಿ ಲಭ್ಯ ಇರುತ್ತೆ. ನಮ್ಗೆ ಅದನ್ನ ಪಡ್ಕೊಳ್ತೀವಿ ನಾವು. ಪರಿಹಾರಕವಾಗೂ ಕೂಡ ಅದನ್ನ ಬಳಸ್ಕೊಳ್ತೀವಿ. ಅದೇ ನೋಡಿ, ವನಸ್ಪತಿಗಳ ಬಗ್ಗೆ ನಿಮ್ಗೆ ಹೇಳಿದೆ. ನಾವು ಮನೆಯಲ್ಲಿ ತುಳಸಿ ಗಿಡವನ್ನ ನೆಡ್ತೇವೆ, ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತೇವೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರ ಹಿನ್ನೆಲೆ ಏನು? ನಮ್ಮ ಪೂರ್ವಿಕರು ಬಹಳ ಬುದ್ಧಿವಂತರು. ನಮ್ಮ ಮುಂದಿನ ಜನಾಂಗದವರು ವೈಜ್ಞಾನಿಕ ವಿಚಾರ ಇದೆಲ್ಲ ಅಂತ ಅಂದ್ಬಿಟ್ರೆ ನಂಬೋದಿಲ್ಲ ಅಂತ ಹೇಳ್ಕೊಂಡು ಅಥವಾ ಅದನ್ನ ಪಾಲಿಸೋದಿಲ್ಲ ಅಂತ ಹೇಳಿ ಆಧ್ಯಾತ್ಮಿಕ ವಿಚಾರಕ್ಕೆ ಅಥವಾ ಅನುಷ್ಠಾನ ಪದ್ಧತಿಗಳಿಗೆ ಈ ವೈಜ್ಞಾನಿಕತೆನ ಸೇರಿಸ್ಬಿಟ್ರು. ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು, ತುಳಸಿ ಗಿಡ ನೆಡಬೇಕು, ತುಳಸಿ ಸಾನ್ನಿಧ್ಯ ಇರಬೇಕು. ಯಾಕಂದ್ರೆ ಆ ವೈಜ್ಞಾನಿಕ ವಿಚಾರ ಇಲ್ಲಿ ಬಂದೇ ಬರುತ್ತೆ. ಅಶ್ವತ್ಥ ಪ್ರದಕ್ಷಿಣೆ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಏನು? ಹಾಗಾದ್ರೆ ಅಶ್ವತ್ಥ ಮರ ಹಗಲು ಹೊತ್ತಿನಲ್ಲಿ ತಾನು ಬ್ರಹ್ಮಾಂಡದ ಶಕ್ತಿಯನ್ನು ಸ್ವೀಕಾರ ಮಾಡಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಸ್ಮಿಕ್ ಎನರ್ಜಿನ ಬಿಡುತ್ತೆ. ಅದು ಬಿಡುವಂತ ಕಾಸ್ಮಿಕ್ ಎನರ್ಜಿ ಮನುಷ್ಯನ, ಪ್ರಾಣಿ ಪಕ್ಷಿಗಳ ಸ್ವಾದಿಷ್ಟಾನ ಚಕ್ರವನ್ನ ಬ್ಯಾಲೆನ್ಸ್ ಮಾಡುವಂತ ಗುಣ ಇದೆ. ಸ್ವಾದಿಷ್ಟಾನ ಚಕ್ರ ಯಾಕೆ ಬ್ಯಾಲೆನ್ಸ್ ಆಗ್ಬೇಕು? ಅದರಿಂದ ಬೆನಿಫಿಟ್ ಏನು? ಮನುಷ್ಯನಿಗೆ ಅಂಡಾಶಯ ಮತ್ತು ವೃಷಣ, ಗರ್ಭಕೋಶ ಬರುವಂತದಲ್ಲೇ. ಸಾಮಾನ್ಯವಾಗಿ ಅಶ್ವತ್ಥ ಪ್ರದಕ್ಷಿಣೆ ಮಾಡುವಂತವ್ರು ಯಾರು? ಸ್ತ್ರೀಯರು ಜಾಸ್ತಿ. ಸ್ತ್ರೀಯರಿಗಾಗಿ ಯಾಕೆ ಹೇಳ್ತಾರೆ ಅಂತಂದ್ರೆ ಅವರ ಋತುಮತಿ ಸಮಸ್ಯೆ ಇರ್ಬೋದು, ಅಥವಾ ಲೈಂಗಿಕ ಸಮಸ್ಯೆಗಳಿರ್ಬೋದು, ಅಥವಾ ಸಂತಾನದ ಸಮಸ್ಯೆ ಇದ್ದಾಗ ಅಲ್ಲಿ ಪ್ರದಕ್ಷಿಣೆ ಮಾಡೋದ್ರಿಂದ ಅಲ್ಲಿ ಎನರ್ಜಿ ತನ್ನಂತಾನೇ ಅದು ಬ್ಯಾಲೆನ್ಸಿಗೆ ಬರುವಂಥದ್ದು. ಗಂಡಸರು ಕೂಡ ಮಾಡ್ತಾರ, ಇಲ್ಲ ಅಂತಲ್ಲ. ಆವಾಗ ಅವರ ವೃಷಣಗಳು ಆಕ್ಟಿವ್ ಆಗುತ್ತೆ, ಹೆಂಗಸಿನ ಅಂಡಾಶಯ ಕೂಡ ಆಕ್ಟಿವ್ ಆಗುತ್ತೆ.
ನೋಡಿ ಎಷ್ಟು ವೈಜ್ಞಾನಿಕ ಸತ್ಯ ಇದೆ. ಅಲ್ಲಿ ದೇವರು ಇರುವುದೇ ಸತ್ಯವಾಗಿದ್ರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತಲ್ಲೇ ಹಾಕೊಳ್ಬೇಕು. ಪುರುಷೊತ್ತಿದ್ದಾಗ ನಾವು ಹೋಗ್ಬೋದಲ್ಲ, ಹೋಗೋದಿಲ್ಲ. ಆ ಬ್ರಾಹ್ಮಿ ಮುಹೂರ್ತಕ್ಕೆ ಪವರ್ ಇರುತ್ತೆ. ಅಷ್ಟೇ ಅಲ್ಲ, ನಾವು ಮನೇಲಿ ತುಳಸಿ ಗಿಡವನ್ನ ನೆಡ್ತೇವೆ. ತುಳಸಿ ಗಿಡವನ್ನ ನೆಡೋದ್ರಿಂದ ಏನ್ ಬೆನಿಫಿಟ್ ಆಗತ್ತೆ ನಮ್ಗೆ? ಆ ತುಳಸಿ ಗಿಡದ ಲಕ್ಷಣ ಏನು ಅಂತಂದ್ರೆ, ಬ್ರಹ್ಮಾಂಡದ ಪ್ರಾಣಶಕ್ತಿಯನ್ನು ತಾನು ಸ್ವೀಕಾರ ಮಾಡಿ ರಾತ್ರಿ ವೇಳೆಯಲ್ಲಿ ಅಡ್ಡ ಲೈನಲ್ಲಿ ಎನರ್ಜಿನ ಬಿಡುತ್ತೆ. ಅಶ್ವತ್ಥ ಮರ ಕೆಳಮುಖದಲ್ಲಿ ಬಿಟ್ರೆ ಈ ತುಳಸಿ ಗಿಡ ಅನ್ನುವಂಥದ್ದು ಅಡ್ಡ ಲೈನಲ್ಲಿ ಬಿಡುತ್ತೆ. ಅಡ್ಡ ಲೈನಲ್ಲಿ ಬಿಟ್ಟಂತ ಎನರ್ಜಿ ನಮ್ಗೆ ಬೇಕು, ರಾತ್ರಿ ವೇಳೆಯಲ್ಲೇ ಬಿಡುತ್ತೆ. ಏನ್ ಮಾಡೋದು? ರಾತ್ರಿ ವೇಳೆ ನಾವು ಮಲ್ಕೊಂಡಿರ್ತೀವಿ, ಡೋರ್ ಹಾಕೊಂಡಿರ್ತೀವಿ, ಕಿಟಕಿಯನ್ನು ಓಪನ್ ಇಟ್ಟಿರ್ತೀವಿ. ಕಿಟಕಿಯನ್ನು ಓಪನ್ ಇಟ್ಟಾಗ ಅದರ ಲೆವೆಲ್ಗೆ ತುಳಸಿ ಲೆವೆಲ್ಗೆ ಸರಿ ಬರ್ಬೇಕಲ್ವ? ಯಾಕಂದ್ರೆ ಲೆವೆಲ್ ಅಲ್ಲಿ ಬಿಡುತ್ತದೆ. ಅದಕ್ಕೆ ನಮ್ಮ ಪೂರ್ವಿಕರು ಏನ್ ಮಾಡಿದ್ರು, 2.5 ಅಡಿ ಹೈಟ್ ಕಟ್ಟೆನ ಕಟ್ಟಿ ಪ್ರತಿಷ್ಠಾಪನೆ ಮಾಡಿಸಿದ್ರು. ಯಾಕಾಗಿ? ನಮ್ಮ ಕಿಟಕಿಯ ಲೆವೆಲ್ ಮತ್ತು ಆ ತುಳಸಿ ಕಟ್ಟೆ ಲೆವೆಲ್ ಈಕ್ವಲ್ ಇದ್ದಾಗ ಆ ತುಳಸಿ ಎಲೆಗಳಿಂದ ಅಥವಾ ತುಳಸಿಯಿಂದ ಬಂದಂತ ಎನರ್ಜಿ ಡೈರೆಕ್ಟ್ ಆಗಿ ನಮ್ಮ ಮನೆ ಪ್ರವೇಶ ಮಾಡ್ಲಿಕ್ಕೆ ಆಗುತ್ತೆ. ಅದರಿಂದ ನಮ್ಮ ಚಕ್ರಗಳು ಮತ್ತು ಅವರಗಳು ತರಿಂದಾನೆ ಬ್ಯಾಲೆನ್ಸಿಗೆ ಬರುತ್ತೆ. ಇಲ್ಲೂ ಕೂಡ ರೇಖೆ ಇದೆ. ಆ ರೇಖೆ ಎನರ್ಜಿನೇ ಬರೋದು ಕಾಸ್ಮಿಕ್ ಎನರ್ಜಿ. ಹಾಗಾಗಿ ಕೆಲವೊಮ್ಮೆ ನಾವು ಅದನ್ನ ಪಡ್ಕೊಳ್ಳಿಕ್ಕೆ ಆಗದಿದ್ದಾಗ ಬೆಳಿಗ್ಗೆ ನಾವು ಸಂಧ್ಯಾ ವಂದನೆ ಮಾಡುವಾಗ ಕೂಡ ತುಳಸಿಯನ್ನು ಹಾಕೊಳ್ತೇವೆ. ಹೋಮ ಹವನಗಳನ್ನ ಮಾಡುವಾಗ ಕೂಡ ಅದಕ್ಕೆ ಸಮರ್ಪಣೆ ಮಾಡ್ತೇವೆ. ಕಾರಣ ಏನು? ನಮ್ಮ ದೇಹಕ್ಕೆ ಬೇಕು, ಔಷಧಿ ರೂಪದಲ್ಲಿ, ಪರಿಹಾರದ ರೂಪದಲ್ಲಿ. ಹಾಗಾಗಿ ಇಂತಹ ವನಸ್ಪತಿಗಳನ್ನ ತಂದು ಹೋಮ ಹವನಗಳನ್ನ ನಾವು ಮಾಡುವಂಥದ್ದು. ಹೋಮ ಹವನಗಳನ್ನು ಯಾಕೆ ಮಾಡ್ತೇವೆ? ನಮ್ಮ ಜಾತಕದ ಕುಂಡಲಿಯಲ್ಲಿ ದಶಾಭುಕ್ತಿಗಳು ಬದಲಾದಾಗ ನಮಗೆ ಸಮಸ್ಯೆಗಳು ಬರ್ಬೋದು, ಅನುಕೂಲಗಳು ಬರ್ಬೋದು. ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಕೊಡ್ತೀವಿ. ಜಾತಕವನ್ನು ನೋಡಿದಂತ ಜ್ಯೋತಿಷಿಗಳು ಇಂಥ ಹೋಮವನ್ನು ಮಾಡಿ, ಆ ಹೋಮ ಮಾಡೋದ್ರೆ ಹೆಂಗ್ ಬರುತ್ತೆ ನಮ್ಗೆ? ಆ ಹೋಮದಲ್ಲಿ ಆ ಅಗ್ನಿಕುಂಡಕ್ಕೆ ಹಾಕುವಂತ ವನಸ್ಪತಿಗಳೇ ಅಲ್ಲಿ ಪ್ರಮುಖ ಕಾರಣವನ್ನು ವಹಿಸುವಂಥದ್ದು. ಈ ವನಸ್ಪತಿಗಳು, ಬೇರೆ ಬೇರೆ ವನಸ್ಪತಿಗಳು ಈ ಬ್ರಹ್ಮಾಂಡದ ಶಕ್ತಿಯನ್ನು ಸ್ವೀಕಾರಕೊಂಡು ತಾನು ಪ್ರಭಾವಿತವಾಗಿ ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಅವಾಗ ನಾವು ಹೋಮ ಹವನಕ್ಕೆ ಅದನ್ನ ಈ ತುಳಸಿ ಇರ್ಬೋದು, ಅತ್ತಿ ಸಮೇತ ಇರ್ಬೋದು, ಅಥವಾ ಬೇರೆ ಬೇರೆ ವನಸ್ಪತಿಗಳಿರ್ಬೋದು, ಹಲಸಿನ ಚಕ್ಕೆ ಇರ್ಬೋದು, ಅಥವಾ ಮಾವಿನ ತರಳಿರ್ಬೋದು, ಅನಂತರ ಗೋ ಉತ್ಪನ್ನಗಳು ಅಂದ್ರೆ ಹಾಲು, ಮೊಸರು, ತುಪ್ಪ ಇರ್ಬೋದು, ಅಥವಾ ತೆಂಗಿನಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಏನನ್ನ ನಾವು ಸಮರ್ಪಣೆ ಮಾಡ್ತೇವೆ. ಪೂರ್ಣಾಹುತಿ ಅಂತ ಮಾಡ್ತೀವಲ್ಲ, ಏನೇನು ಸಮರ್ಪಣೆ ಮಾಡ್ತೇವೆ? ಇದೇ ವನಸ್ಪತಿಗಳನ್ನ ನಾವು ಹಾಕೊಂಡು ನಮ್ಮ ದಶಾಭುಕ್ತಿಯಲ್ಲಿ ಮೊದಲಾದಂತ ಗ್ರಹಗಳ ತೊಂದರೆಗೊಳಗಾದಾಗ ಅದಕ್ಕೆ ಪುನಶ್ಚೇತನ ಕೊಡುವಂತ ಪ್ರಯತ್ನವನ್ನ ಈ ಹೋಮಹವನಗಳಿಂದ ಮಾಡ್ತೀವಿ. ಯಾವ ಮಂತ್ರ ಹೇಳಿದ್ದಾರೆ, ಯಾವ ಪುರೋಹಿತರ ವರ್ಗ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅಲ್ಲಿಂದ ಬರುವಂತ ಕಾಸ್ಮಿಕ್ ಎನರ್ಜಿ ನಮಗೆ ಬಹಳ ಒಂದು ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿ ಒಂದು ಮನೆಯಲ್ಲಿ, ದೇವಸ್ಥಾನದಲ್ಲಿ, ಅರಣ್ಯದಲ್ಲಿ, ನದಿಯಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಹೊರಗಿನ ಒಡನಾಟದಲ್ಲಿ, ಅಥವಾ ಗುರುಗಳ ಸಾನ್ನಿಧ್ಯಕ್ಕೆ ನಾವು ಹೋದಾಗ ಅಲ್ಲಿ ಪ್ರವಚನ ಕೇಳ್ತಾ ಮಂತ್ರಾಕ್ಷತನೆ ತಗೊಳ್ಳೋದ್ರಿಂದ ಅವರ ಹಸ್ತದಿಂದಲೇ ಆ ರೇಖೆ ಎನರ್ಜಿನ ಪಾಸ್ ಮಾಡೇ ಕೊಟ್ಬಿಡ್ತಾರೆ. ನೋಡಿ, ವೈಜ್ಞಾನಿಕ ಬದಲಾವಣೆಗಳು ಆಗದೇ ಇದ್ದಂತ ಪರಿಸ್ಥಿತಿಯಲ್ಲಿ ಈ ನಮ್ಮ ಪೂರ್ವಿಕರು ಈ ಮೂಲಕವಾಗಿ ರೇಖೆ ಎನರ್ಜಿನ ಸ್ವೀಕಾರ ಮಾಡ್ತಾ ಇದ್ರು. ಸೈನ್ಯದಲ್ಲೂ ಕೂಡ ಅದನ್ನು ಬಳಸ್ತಾ ಇದ್ರು. ದೇವಸ್ಥಾನಗಳಲ್ಲಿ ಅದೇ ಎನರ್ಜಿ, ಹೋಮಹವನಗಳಲ್ಲಿ ಅದೇ ಎನರ್ಜಿ, ವನಸ್ಪತಿಗಳಲ್ಲಿ ಅದೇ ಎನರ್ಜಿ, ಧ್ಯಾನ ಮತ್ತು ತಪಸ್ಸಿನಲ್ಲಿ ಅದೇ ಎನರ್ಜಿ, ಸಮುದ್ರ ಸ್ಥಾನದಲ್ಲಿ ಅದೇ ಎನರ್ಜಿ, ಎಲ್ಲವೂ ಕೂಡ ರೇಖೆ ಎನರ್ಜಿ. ಇವತ್ತು ಮನುಷ್ಯರಿಗೆ ಮಾತ್ರ ಯಾಕೆ ಸಮಸ್ಯೆ ಬಂದಿದೆ ಅಂದ್ರೆ, ಪ್ರಾಣಿ ಪಕ್ಷಿಗಳಿಗಿಲ್ಲ. ನೋಡಿ, ಪ್ರಾಣಿ ಪಕ್ಷಿಗಳಿಗಿಲ್ಲ, ಗಿಡ ಮರಗಳಿಗಿಲ್ಲ. ಯಾಕಂದ್ರೆ ಅವರೆಲ್ಲ ಮೂಲ ಆಹಾರ ಕ್ರಮ, ಜೀವನ ಕ್ರಮದಲ್ಲೇ ಇದ್ದಾರೆ. ಮನುಷ್ಯನಿಗೆ ಮಾತ್ರ ಯಾಕುವಂತ ನಮ್ಮ ಜೀವನ ಕ್ರಮ, ಆಹಾರ ಕ್ರಮ ಎಲ್ಲ ಬದಲಾಗಿದೆ. ನ್ಯಾಚುರಲ್ ಆಗಿ ಬರುವಂತ ಎನರ್ಜಿನ ಕಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಇವತ್ತೇನ್ ಮಾಡಿದೆ, ಆಫೀಸಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಮಾಡ್ತಿದ್ವಿ. ಕಾಸ್ಮಿಕ್ ಎನರ್ಜಿ ಎಲ್ಲಿ ಸಿಗ್ಲಿಕ್ಕೆ ಸಾಧ್ಯತೆ? ಎಸಿ ರೂಮ್ ನಲ್ಲಿ ಕೂತ್ಕೊಂಡಿದ್ದೇವೆ. ಮನೆಯಲ್ಲಿ ಮಾಡುವಂತ ಅನುಷ್ಠಾನ ಏನು ಮಾಡ್ತಾ ಇದ್ದಾರೆ? ಹಿಂದಿನ ಪೂರ್ವಿಕರೆಲ್ಲ ಮಾಡ್ತಾ ಇರುವಂತದ್ದು, ಬೆಳಿಗ್ಗೆ ಮನೆ ಶುದ್ಧೀಕರಣ, ನೆಗೆಟಿವಿಟಿ ಹೋಗ್ತಾ ಇತ್ತು. ಸಂಜೆ ಹೊತ್ತಿಗೆ ಧೂಪವನ್ನು ಬೆಳಗಿಸುವಂಥದ್ದು, ಶೌಚಾಲಯ ಮತ್ತು ಇದನ್ನ ಹೊರಗಡೆ ಇಡ್ತಾ ಇದ್ರು, ಮನೆ ಒಳಗಡೆ ಇರ್ತಾ ಇರ್ಲಿಲ್ಲ. ಇವತ್ತು ಎಲ್ಲಿದೆ? ಹುಡುಕ್ಬೇಕು, ಬ್ಯಾಟ್ರಿ ಹುಡುಕರು ಸಿಗೋದಿಲ್ಲ ಅಲ್ವಾ? ಈ ಕಾಸ್ಮಿಕ್ ಎನರ್ಜಿಗಳು ನ್ಯಾಚುರಲ್ ಆಗಿ ಬರ್ಬೇಕು. ನೋಡಿ, ಈ ಕಾಸ್ಮಿಕ್ ಎನರ್ಜಿ ನ್ಯಾಚುರಲ್ ಆಗಿ ಬಂದಾಗ ಮಾತ್ರ ಗಿಡ ಮರಗಳಿರ್ಬೋದು, ಪ್ರಾಣಿ ಪಕ್ಷಿಗಳಿರ್ಬೋದು, ಮನುಷ್ಯರಿರ್ಬೋದು, ಎಲ್ಲ ನ್ಯಾಚುರಲ್ ಆಗಿ ಬದುಕ್ಬಿಡ್ತಾರೆ. ಎಷ್ಟು ಋಷಿ ಮುನಿಗಳು ಎಷ್ಟೋ ವರ್ಷದವರೆಗೆ ಊಟ ತಿಂಡಿ ಇಲ್ದೇನೆ ಬದುಕ್ತಾರೆ. ಕಾರಣ ಏನು? ಆ ಕಾಸ್ಮಿಕ್ ಎನರ್ಜಿ. ಅದೇ ನೀವು ಒಂದು ಗಿಡವನ್ನ ನೆಟ್ರಿ, ಹೂವಿನ ಗಿಡ, ಅದಕ್ಕೆ ಎಷ್ಟೋ ಗೊಬ್ಬರವನ್ನ, ಎಷ್ಟೋ ಮಣ್ಣನ್ನ, ಎಷ್ಟೋ ನೀರನ್ನು ಹಾಕಿದ್ರಿ, ಆದ್ರೂ ಕೂಡ ಬದುಕೋದಿಲ್ಲ ಕೆಲವು ಟೈಮ್. ಯಾಕೆಂದ್ರೆ ಅದು ಯಾವುದೇ ನೆರಳಲ್ಲಿದ್ದಾಗ ಏನಾಗುತ್ತೆ, ಕಾಸ್ಮಿಕ್ ಎನರ್ಜಿ ಸಿಗೋದಿಲ್ಲ. ಅದೇ ಓಪನ್ ಪ್ಲೇಸ್ ನಲ್ಲಿ ಬಿಡಿ,
ಅವು ಚೆನ್ನಾಗಿ ಬೆಳ್ಕೊಳ್ತವೆ, ಚೆನ್ನಾಗಿ ಹೂವು ಹಣ್ಣುಗಳನ್ನು ಬಿಡ್ತವೆ. ಅದಕ್ಕೆ ಮೇಲ್ಗಡೆ ಚಪ್ರ ಹಾಕ್ಬಿಡಿ, ಕೆಲವೇ ದಿನದಲ್ಲಿ ಸತ್ತೋಗುತ್ತೆ, ಒಣಗೋಗ್ಬಿಡುತ್ತೆ. ಅಂದ್ರೆ ಈ ಪ್ರಾಣ ಶಕ್ತಿ ಅನ್ನುವಂಥದ್ದು ಗಿಡ ಮರಗಳಿಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಆಹಾರಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಒಬ್ಬ ನಾರ್ಮಲ್ ಇದ್ದವನಿಗೆ ತಗೊಂಡು ಒಂದು ಕತ್ಲೆ ರೂಮ್ನಲ್ಲಿ ಹಾಕೊಂಡ್ಬಿಟ್ಟು ಬಾಗಿಲು ಹಾಕಿಟ್ಬಿಡಿ, ಅವನು ಸಹಜವಾಗಿರ್ಲಿಕ್ಕೆ ಸಾಧ್ಯತೆ ಇದೆ? ಖಂಡಿತ ಇಲ್ಲ. ಅವನು ಮಾನಸಿಕ ರೋಗಿ ಆಗ್ಬೋದು, ಅಥವಾ ಅವನ ಶರೀರವೇ ಒಂದು ಅನಾಹುತಕ್ಕೆ ಸಿಗಾಕೊಳ್ಬಹುದು. ಹಾಗಾಗಿ ಈ ರೇಖಿ ಎನರ್ಜಿ ಅನ್ನೋದು ಬಹಳ ಬಹಳ ಮುಖ್ಯವಾದದ್ದು. ಇವತ್ತು ಈ ಮೂಲ ಭಾರತೀಯ ಪರಂಪರೆಯಲ್ಲಿ ಬಂದಂತ ಈ ವಿದ್ಯೆ ಮುಂದೆ ಆ ಯೌಗಿಕ ತಂತ್ರ ವಿಧಾನ ಅನ್ನುವಂಥದ್ದು ಇವತ್ತು ರೇಖೆಯಾಗಿ ಹೆಸರನ್ನು ಪಡ್ಕೊಂಡಿದೆ. ಆದ್ರೆ ಮೂಲದಲ್ಲಿರುವುದು ಈ ಅಥರ್ವಣ ವೇದದಲ್ಲಿ ಬರುವಂತ ಸಾತ್ವಿಕ ವಿಧಾನ ಏನಿದೆ. ಕೆಲವರಿಗೆ ಅಥರ್ವಣ ವೇದದಲ್ಲಿ ಕೂಡ ಮಾಟ ಮಂತ್ರ ತಂತ್ರ ಅಷ್ಟೇ ಅನ್ಕೊಂಡ್ಬಿಡ್ತಾರೆ. ಮಾಟ ಮಂತ್ರ ತಂತ್ರ ಮಾತ್ರ ಅಲ್ಲ, ಅದರಲ್ಲಿ ಸಾತ್ವಿಕವಾಗಿ ನಮ್ಮ ಕೆಲವು ಸಮಸ್ಯೆಗಳಿಗೆ ನಾವೇ ಸ್ವತಃ ಪರಿಹಾರ ಮಾಡಿಕೊಳ್ಳುವಂತ ಕೆಲವು ಪದ್ಧತಿಗಳು ಕೂಡ ಬರ್ತವೆ. ಅದರಲ್ಲಿ ಯೌಗಿಕ ತಂತ್ರ ವಿಧಾನ ಕೂಡ ಒಂದು. ಜಪಾನಿಗೆ ಹೇಗೋಯ್ತು ಅಂದ್ರೆ ಇಲ್ಲಿ ಹಿಂದೂ ಧರ್ಮದ ನಂತರ ಹುಟ್ಕೊಂಡಂತ ಬೌದ್ಧ ಧರ್ಮ, ಜೈನ ಧರ್ಮಗಳು, ಅದರಲ್ಲೂ ಕೂಡ ಬೌದ್ಧ ಧರ್ಮ ಭಾರತದಿಂದ ಬೇರೆ ದೇಶಕ್ಕೆ ಪ್ರಚಾರಕ್ಕೆ ಹೋಗುವಾಗ ಇದೇ ರೇಖಿ ಪದ್ಧತಿಯನ್ನ ಬಳಸ್ಕೊಂಡು ಅವರು ಚಿಕಿತ್ಸೆಯಲ್ಲಿ ಮತ್ತು ಪರಿಹಾರದಲ್ಲಿ ಬಳಸ್ಕೊಂಡಿರೋದ್ರಿಂದ ಅಲ್ಲಿ ಅದರಿಂದ ಪ್ರಭಾವಿತರಾದ ಜನ ಆ ಧರ್ಮಕ್ಕೆ ವಾಲ್ಕೊಳ್ಳಿಕ್ಕೆ ಸಾಧ್ಯತೆ ಆಯ್ತು. ಜಪಾನಲ್ಲಿ ಇದೇ ರೀತಿ ಪ್ರಚಾರ ಆಗಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗ ಮಿಕಾ ಉಸೇನ್ ಅವರು ಇದಕ್ಕೆ ಸ್ವಲ್ಪ ಇಲ್ಲಿ ಇಂಡಿಯಾಕ್ಕೆ ಬಂದು ಅವರು ಸ್ಟಡಿಯನ್ನ ಮಾಡಿ ಆನಂತರ ಕೆಲವು ಪ್ರಾಕ್ಟಿಕಲ್ ಆಗಿ ಅದನ್ನ ಬಳಸ್ಕೊಂಡ್ರು, ಮಾಡಿಫೈ ಮಾಡಿದ್ರು. ಅಲ್ಲಿಂದ ಅವರು ರೇಖೆ ಅಂತ ಹೆಸರನ್ನು ಕೊಟ್ಟರು ಅಷ್ಟೇ. ಹಾಗೆ ನೋಡಿ, ನಮ್ಮ ಪೂರ್ವಿಕರು ತಮಗೆ ಗೊತ್ತಿಲ್ಲದೇನೆ ತಮ್ಮ ಅನುಷ್ಠಾನದಿಂದ ಈ ರೇಖೆ ಎನರ್ಜಿಯನ್ನು ತಾವು ಪಡ್ಕೊಳ್ತಾ ಇದ್ರು. ಹಾಗಾಗಿ ಎಷ್ಟೋ ಜನರಿಗೆ ಈ ರೇಖೆಯ ವಿದ್ಯೆ ಬಗ್ಗೆ ಮಾಹಿತಿ ಇಲ್ವೋ ಅವರಿಗೆ ನನ್ನ ಈ ಒಂದು ವಿಡಿಯೋ ಒಂದು ಸ್ಫೂರ್ತಿ ಆಗತ್ತೆ, ಡೌಟ್ ಕ್ಲಿಯರ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಮ್ದೀಗ ವಿಶ್ವಚೇತನ ರೇಖಿ ಕೇಂದ್ರ ಅನ್ನುವಂಥದ್ದು ಬಹಳಷ್ಟು ವರ್ಷಗಳ ಹಳೆಯದಿಂದ ನಾವು ಇದೇ ಪದ್ಧತಿಯನ್ನ ಸೈಂಟಿಫಿಕ್ ಆಗಿ ಕಲಿಸ್ತಾ ಬಂದಿದ್ವಿ. ನಮ್ಮಲ್ಲಿ ರೇಖಿ, ರಾಜಕ್ರಿಯ ರೇಖಿ, ಏಂಜಲ್ ದೇವಸ್ ಥೆರಪಿ, ಹಿಪ್ನೋಟಿಸಮ್, ಕ್ರಿಸ್ಟಲ್ ಥೆರಪಿ, ಪೆಂಡಲಮ್ ಡೌಸಿಂಗ್, ಸುಜೋಕ್ ಅಕ್ಯುಪ್ರೆಷರ್ ಥೆರಪಿ ಮತ್ತು ಕವಡೆ ಶಾಸ್ತ್ರ, ಇನ್ನು ಬಹಳಷ್ಟು ಕೋರ್ಸ್ಗಳಿದ್ದಾವೆ. ಪ್ರಾರಂಭದಿಂದ ಮಾಸ್ಟರ್ ಡಿಗ್ರಿ, ಗ್ರ್ಯಾಂಡ್ ಮಾಸ್ಟರ್ ವರೆಗೆ ಕಲಿಸುವಂತ ವ್ಯವಸ್ಥೆ ಕೂಡ ಇದೆ. ನೀವು ನಿಮ್ಮ ಸ್ವ ಸಮಸ್ಯೆಗೆ ಪರಿಹಾರವನ್ನು ಕೂಡ ಪಡ್ಕೊಳ್ಳಿಕ್ಕೆ ಬಳಸ್ಕೊಳ್ಬಹುದು. ಅಥವಾ ಪ್ರೊಫೆಷನಲ್ ಆಗಿ ನೀವು ಮುಂದೆ ರೇಖಿ ಮಾಸ್ಟರ್ ಆಗಿ ವೃತ್ತಿಯನ್ನ ಕೂಡ ಅಥವಾ ಉಪವೃತ್ತಿಯನ್ನಾಗಿ ಕೂಡ ಮಾಡಬಹುದು. ವಿತ್ ಸರ್ಟಿಫಿಕೇಟ್ ಸಮೇತ ನಿಮಗೆ ಕಲಿಸುವಂತ ಪದ್ಧತಿ ಇದೆ. ಆನ್ಲೈನ್ ಮತ್ತು ಆಫ್ಲೈನ್ ಅಲ್ಲೂ ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಈ ರೇಖೆನ ಕಲ್ತ್ಕೊಳ್ಬೇಕು ಅನ್ನುವಂಥ ವಿಚಾರ ಇದ್ರೆ ಕೆಳಗಡೆ ಕಾಣಿಸುವಂತ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಕಾಣಿಸುವಂತ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಮೆಥಡ್ ಇಷ್ಟ ಆಯಿತು ಅಂತಂದ್ರೆ ಕಂಟಿನ್ಯೂ ಮಾಡ್ಬೋದು, ಎಲ್ಲಾದ್ರೂ ಲೆಫ್ಟ್ ಕೂಡ ಆಗ್ಬೋದು. ನಮ್ಮಲ್ಲಿ ವೆಬಿನಾರ್, ರಿಪಿಟೇಷನ್ ಕ್ಲಾಸ್ಗಳನ್ನು ನಡೀತವೆ. ನೀವು ಹಿಂದೆ ಕಲ್ತದ್ರಲ್ಲಿ ಏನೇ ಒಂದು ಡೌಟ್ ಇದ್ರೂ ಕೂಡ ನಮ್ಮಲ್ಲಿ ಉಚಿತವಾಗಿ ಕ್ಲಿಯರ್ ಮಾಡ್ಕೊಳ್ಬಹುದು. ಕಾರ್ಡ್ ಕಟಿಂಗು, ಅನಂತರ ರಿಗ್ರೆಷನ್ ಥೆರಪಿ, ಪ್ರತಿರೂಪ ಪಯಣವನ್ನು ಕೂಡ ನಾವು ಲೈವಲ್ಲಿ ಮಾಡಿಸ್ತೀವಿ ನಿಮ್ಮ ಹತ್ರ. ಆದರೆ ನಮ್ಮ ಗ್ರೂಪಿಗೆ ನೀವು ಸೇರ್ಕೊಳ್ಬೇಕಾಗತ್ತೆ. ಗ್ರೂಪಿಗೆ ಸೇರ್ಕೊಳ್ಳುವಾಗ ಯಾವುದಾದ್ರೂ ಒಂದು ಕೋರ್ಸ್ ಅನ್ನ ಬುಕ್ ಮಾಡ್ಕೊಂಡೇ ಜಾಯ್ನ್ ಆಗಿ. ಯಾಕೆಂದ್ರೆ ಈ ರಿಪಿಟೇಷನ್ ಕ್ಲಾಸ್ನಲ್ಲಿ ಅಟೈನ್ಮೆಂಟ್ ಅನ್ನ ರಿಪೀಟ್ ಮಾಡ್ಲಿಕ್ಕಾಗತ್ತೆ. ನಿಮಗೆ ನಾವು ಯಾವುದೇ ಫೀಸ್ ಅನ್ನ ಮಾಡೋದಿಲ್ಲ. ನೀವು ಕಲ್ತ್ಕೊಳ್ಳುವಂತ ಕೋರ್ಸಿಗೆ ಮಾತ್ರ ಫೀಸ್ ಕಟ್ಟಿರೋ, ಅದು ಸಿಂಪತಿ ಮೇಲೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲದೆ ಇರೋದ್ರಿಂದ ನಾವು ಯಾವುದಾದ್ರೂ ಒಂದು ಕೋರ್ಸ್ಗೆ ನೀವು ನಮ್ಮಲ್ಲಿ ಜಾಯ್ನ್ ಆಗಿದ್ರೆ ಅಂದ್ರೆ ನಮ್ಮ ಸಿಂಪತಿ ಏನು ಬ್ರೇಕ್ ಆಗೋದಿಲ್ಲ. ನಮ್ಮ ಸ್ಟೂಡೆಂಟ್ ಆಗಿರ್ತೀರಿ. ಹಾಗಾಗಿ ನೀವು ಬುಕ್ ಮಾಡ್ಕೊಂಡಂತ ಕೋರ್ಸಿನ ಜೊತೆಗೆ ನೀವು ಹಿಂದೆ ಕಲ್ತಂತ ಎಲ್ಲಾ ಕೋರ್ಸ್ ಅನ್ನ ನಾವು ಉಚಿತವಾಗಿ ಕರೆಕ್ಷನ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಈ ನಿಮ್ಮ ಒಂದು ಮೆಡಿಟೇಷನ್ ಜರ್ನಿ ಒಳ್ಳೆ ರೀತಿಯಲ್ಲಿ ಸಾಗಲಿ, ನಿಮ್ಮ ಭವಿಷ್ಯ ಉಜ್ವಲವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ನೇನೇ ಒಂದು ಡೌಟ್ ಇದ್ರೂ ಕೂಡ ನಮ್ಮ ಜೊತೆ ನೀವು ಚರ್ಚಿಸಬಹುದು. ಪ್ರತಿದಿನ ರಾತ್ರಿ 8:30 ಮೇಲೆ ನಾನೇ ಸ್ವತಃ ನಿಮಗೆ ಕಾಂಟ್ಯಾಕ್ಟ್ ಸಿಗ್ತೀನಿ ನಿಮ್ಮ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ. ಇನ್ನೂ ಹೆಚ್ಚಿನ ಸೇವೆ ಬೇಕಾದ್ರೆ ನಮ್ಮ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇಲ್ಲಿ ತನಕ ಈ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಪ್ರತಿಯೊಬ್ಬರಿಗೂ ಪುನಃ ಕೃತಜ್ಞತೆ ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.